ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಮೂರ್ತಿಯ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯ ಜ್ಞಾನಕ್ಕೆ ಮೂಲ, ಬಸವ ಎಂಬುದೇ ಭಕ್ತಿ ಕಾರಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನಾನು ಶ್ರೀನಿಪುರ ಸಿದ್ಧಲಿಂಗ ಮಹಾಸ್ವಾಮಿಗಳು ಅಂತ. ಇದು ಶ್ರೀ ಜಂಗಮ ಮಠ, ನಾಗಸಂದ್ರ, ಡೆಂಕನಕೋಟೆ ತಾಲೂಕು, ಕೃಷ್ಣಗಿರಿ ಡಿಸ್ಟ್ರಿಕ್ಟು, ತಮಿಳುನಾಡು. 16ನೇ ಶತಮಾನದಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರರ ಕಾಲದಲ್ಲಿ ಸ್ಥಾಪನೆಯಾದಂಥ ಮಠ. ಸಿದ್ಧಲಿಂಗೇಶ್ವರರು ಕೇರಳ, ತಮಿಳುನಾಡು ಪ್ರವಾಸ ಬರಬೇಕಾದ್ರೆ ಒಂದು ದಿವಸ ಇಲ್ಲಿ ಅನುಷ್ಠಾನ ಮಾಡಿ ಒಬ್ಬ ಶಿಷ್ಯರನ್ನು ಇಲ್ಲಿ ಬಿಟ್ಟು ತಾವು ಮುಂದೆ ಪ್ರಯಾಣ ಮಾಡ್ತಾರೆ. ಅವರನ್ನೇ ಗುಮ್ಲಾಪುರದ ಸಿದ್ಧಲಿಂಗ ಯತಿಗಳು ಅನ್ನೋ ಹೆಸರಿನಿಂದ ಶೂನ್ಯ ಸಂಪಾದನೆಯನ್ನು ರಚನೆ ಮಾಡಿ, ಪ್ರಸ್ತುತ ನಮಗೆ ಲಭ್ಯವಿರ್ತಕ್ಕಂಥ 4 ಶೂನ್ಯ ಸಂಪಾದನೆಗಳಲ್ಲಿ ಶಿವಗಣಪ್ರಸಾದಿ ಮಹಾದೇವಯ್ಯನವರು, ಹಲಗೆ ಆಚಾರ್ಯರು, ಗೂಳೂರು ಸಿದ್ಧವೀರಣ್ಣೊಡೆಯರು, ಹಾಗೆ ಗುಮ್ಲಾಪುರದ ಸಿದ್ಧಲಿಂಗ ಯತಿಗಳು ಅನ್ನೋ ಹೆಸರಿನಲ್ಲಿ ಶೂನ್ಯ ಸಂಪಾದನೆ ರಚನೆ ಮಾಡಿ ಬಸವ ತತ್ವದ ಒಂದು ಉತ್ಥಾನಕ್ಕೆ ಬಹಳಷ್ಟು ಶ್ರಮವಹಿಸಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತದೆ. ಇವತ್ತು ಆ ಪುಸ್ತಕ ಕೂಡ ಎಲ್ಲ ಕಡೆ ಲಭ್ಯ ಇರತಕ್ಕಂಥದ್ದು. 4-5 ಜನ ಪೂಜ್ಯರು ಆಗಿ ಹೋಗಿದ್ದಾರೆ. ಇಲ್ಲಿ 3 ಗದ್ದಿಗೆಗಳಿದ್ದಾವೆ. ಇನ್ನೊಂದು ಗದ್ದಿಗೆ 8-10 ಕಿಲೋಮೀಟರ್ ದೂರದಲ್ಲಿ ಮಲ್ಲಿಗುಡ್ಡೆ ಅಂತಕ್ಕಂಥ ಒಂದು ಹಳ್ಳಿ ಇದೆ. ಶಿವಾನುಭವದ ಒಂದು ಕೇಂದ್ರವಾಗಿದ್ದು, ಇಲ್ಲಿ ಬಹಳಷ್ಟು ತರಬೇತಿಗಳು ಶಿವಾನುಭವಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಕ್ಕಂಥದ್ದು ಹಿಂದೆ ಆಗಿರ್ತಕ್ಕಂಥದ್ದಾಗಿದೆ. 1973ನೇ ಇಸ್ವಿನಲ್ಲಿ ಈ ಮಠದ ಉತ್ತರಾಧಿಕಾರವನ್ನು ಸ್ವೀಕಾರ ಮಾಡಿದೆ. 7th ಅಷ್ಟೇ ಓದ್ತಾ ಇದ್ದೆ. 7 ಮುಗಿಸ್ಕೊಂಡು ಅಲ್ಲಿಂದ ಮರಳೆಗವಿ ಮಠಕ್ಕೆ ಹೋಗಿ ಅಲ್ಲಿ 8ನೇ ಕ್ಲಾಸನ್ನು ಓದ್ತಾ ಇರಬೇಕಾದ್ರೆ ನನಗೆ ಅಲ್ಲಿನ ಪೂಜ್ಯರಾದಂತಹ ಶಿವಾನುಭವ ಚರಮೂರ್ತಿ ಶ್ರೀ ಶಿವರುದ್ರ ಮಹಾಸ್ವಾಮಿಗಳವರ ಆಶೀರ್ವಾದದಿಂದ ನನಗೆ ಈ ಮಠದ ಒಂದು ಉತ್ತರಾಧಿಕಾರ ಆಯಿತು. ಅಲ್ಲಿನ ಮುಂದಿನ ವಿದ್ಯಾಭ್ಯಾಸಕ್ಕೆ ನಾನು ಬೆಂಗಳೂರಿಗೆ ಬಂದು ಬೇಲಿ ಮಠದಲ್ಲಿ ಪೂಜ್ಯ ಶಿವಾನುಭವ ಚರಮೂರ್ತಿ ಶಿವರುದ್ರ ಮಹಾಸ್ವಾಮಿಗಳವರ ಆಶ್ರಯದಲ್ಲಿ ವಿದ್ವತ್ ತರಗತಿಯವರೆಗೂ ನಾನು ಅಲ್ಲಿ ಅಭ್ಯಾಸ ಮಾಡಿಕೊಂಡು, ನಾನು ಇಲ್ಲಿ ಬಂದಾಗ ಇಲ್ಲಿ ಕೇವಲ ಕಲ್ಲು ಮಂಟಪಗಳಿತ್ತು ಅಷ್ಟೇ. ಮಠ ಎಲ್ಲ ಪೂರ್ತಿ ಹಾಳಾಗಿತ್ತು. ಮಠದಕ್ಕೆ 10-11 ಎಕರೆ ಖುಷ್ಕಿ ಜಮೀನು ಮಾತ್ರ ಇದೆ. ಅದರಲ್ಲೇ ವ್ಯವಸಾಯ ಮಾಡಿ ಇಲ್ಲಿನ ಒಂದು ಸುತ್ತಮುತ್ತ ಜನಗಳ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಈ ಮಟ್ಟಕ್ಕೆ ಇದನ್ನು ಬೆಳೆಸಿರ್ತಕ್ಕಂಥದ್ದಾಗಿದೆ. ಇಂದಿನ ಗುರುಗಳ ಆರಾಧನೆ ಹೆಸರಿನಲ್ಲಿ ದೊಡ್ಡದಾದಂಥ ಒಂದು ಸಮ್ಮೇಳನ ನಡೀತದೆ. ಬಸವ ಜಯಂತಿ ಕಾರ್ಯಕ್ರಮ ಒಂದು ವಿಶೇಷವಾಗಿ ನಡೀತದೆ. ಪ್ರತಿ ತಿಂಗಳು ಮಾಸಿಕ ಶಿವಾನುಭವ ಶಿಬಿರಗಳು ನಡೀತದೆ. ದೀಕ್ಷಾ ಕಾರ್ಯಕ್ರಮಗಳಂತೂ ಸತತವಾಗಿ ನಡೀತಾನೆ ಇರ್ತವೆ. ಯಾರೇ ಬಂದರೂ ಕೂಡ ಇಲ್ಲಿ ಪ್ರಸಾದ ಇಲ್ಲದೆ ಹೋಗ್ತಕ್ಕಂಥ ಒಂದು ಪರಿಪಾಠ ಇಲ್ಲ. ದಾಸೋಹ ಮಾತ್ರ ಸತತವಾಗಿ ನಡೀತಾ ಇರ್ತಕ್ಕಂಥದ್ದು ನಮ್ಮ ಒಂದು ಸುದೈವ ಅಂತೇಳಿ ಹೇಳಬೇಕಾಗ್ತದೆ. ಬಸವಣ್ಣ ಏನು ನಮಗೆ ಮಾರ್ಗದರ್ಶನ ಮಾಡಿಕೊಟ್ಟಿದ್ದಾರೆ, ಆ ಮಾರ್ಗದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ.